ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಕನ್ನಡ ಬಾಂಧವರೆಲ್ಲರಿಗೂ ಪ್ರಮೀಳಾ ಟಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಮದುವೆ, ಗೃಹ ಪ್ರವೇಶ, ಶುಭ ಕಾರ್ಯಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಮತ್ತು ಕಳಶದಲ್ಲಿ, ಯಜ್ಞ ಯಾಗಾದಿಗಳಲ್ಲಿ, ಈ ಥರ ಯಾವುದೇ ಧಾರ್ಮಿಕ ಸಮಾರಂಭಗಳಲ್ಲಿ ನಾವು ಮಾವಿನ ತೋರಣವನ್ನು ಶುಭಕರ, ಮಂಗಳಕರ ಅಂತ ಕಟ್ತೀವಿ. ಯಾಕೆ ಕಟ್ತಾರೆ ಈ ಮಾವಿನ ತೋರಣವನ್ನು? ಈ ಮಾವಿನ ತೋರಣವನ್ನು ಕಟ್ಟುವಂತಹ ಪೌರಾಣಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆ ಏನು ಅನ್ನುವುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ಪೌರಾಣಿಕ ಮತ್ತು ವೈಜ್ಞಾನಿಕ ಕಾರಣ ಇದೆ. ನಾವೆಲ್ಲರೂ ಇದನ್ನು ಅರಿತುಕೊಂಡು ನಾವೂ ಆಚರಿಸಿ ನಮ್ಮ ಮಕ್ಕಳಿಗೂ ಇದನ್ನು ತಿಳಿಸಿಕೊಟ್ರೆ ಅವರೂ ಕೂಡ ಪಾಲಿಸ್ತಾರೆ. ಯಾಕಂದರೆ ತಪ್ಪು ತಿಳ್ಕೊಬೇಡಿ, ಈ ವಿಡಿಯೋ ನೋಡ್ತಾ ಇರುವಂತಹ ಸುಮಾರು ಜನರಿಗೆ ಮಾವಿನ ತೋರಣವನ್ನು ಯಾಕೆ ಕಟ್ತೀವಿ ಅಂತ ಗೊತ್ತಿರಲ್ಲ, ಅಥವಾ ಕೆಲವ್ರಿಗೆ ಗೊತ್ತಿರಬಹುದು. ಆದರೆ ಅದರ ಹಿನ್ನೆಲೆಯನ್ನು ತಿಳ್ಕೊಂಡ್ರೆ ಅದನ್ನು ನಮ್ಮ ಮಕ್ಕಳಿಗೂ ತಿಳಿಸಿಕೊಟ್ಟು ನಮ್ಮ ಸಂಪ್ರದಾಯಗಳನ್ನು ಮುಂದಿನ ಪೀಳಿಗೆಗೆ ಉಳಿಸ್ಬೋದು. ಯಾಕೆಂದರೆ ಈಗ ಮಾವಿನೆಲೆ ತೋರಣಗಳನ್ನು ಬಿಟ್ಟು ಸುಮಾರು ಜನ ಪ್ಲಾಸ್ಟಿಕ್ ತೋರಣಗಳನ್ನು, ಹೂವಿನ ತೋರಣಗಳನ್ನು ಬಾಗಿಲಿಗೆ ಹಾಕ್ತಾಯಿದ್ದಾರೆ. ಏನಿಲ್ಲ ಸ್ನೇಹಿತರೆ, ನಾವು ಮಾಡಬೇಕಾಗಿರೋದಿಷ್ಟೇ. ನಮ್ಮ ಮಕ್ಕಳಿಗೆ ಪ್ರತಿಯೊಂದು ಹಬ್ಬದ ಧಾರ್ಮಿಕ ಆಚರಣೆಯ ಹಿಂದಿರುವ ಪೌರಾಣಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳಿಸಿಕೊಡ್ತಾ ಹಬ್ಬದ ಆಚರಣೆಯನ್ನು ಮಾಡಬೇಕು. ಈಗ ಯುಗಾದಿ ಹಬ್ಬದ ದಿನ ಮಾವಿನ ತೋರಣವನ್ನು ಕಟ್ತಾ ಅಥವಾ ಆ ಮಾವಿನ ರೆಂಬೆಗಳ ಗುಚ್ಚುಗಳನ್ನು ಕಟ್ತಾ ಇರ್ತೀವಲ್ವ, ಆಗ ಅವ್ರಿಗೆ ಮಕ್ಕಳನ್ನು ಸಹಾಯಕ್ಕೆ ತೆಗೆದುಕೊಂಡು ಅವ್ರಿಗೆ ಇದನ್ನು ಯಾಕೆ ಕಟ್ತೀವಿ, ಇದರ ಮಹತ್ವ ಏನು ಅಂತ ಅವ್ರಿಗೂ ಹೇಳ್ತಾ ಕಟ್ಟಿದ್ರೆ ಅವ್ರಿಗೂ ಅರ್ಥವಾಗುತ್ತೆ, ಅವರೂ ಕೂಡ ಅದನ್ನು ಪಾಲಿಸ್ತಾರೆ. ಹಾಗಾದರೆ ಬನ್ನಿ, ಮಾವಿನ ತೋರಣವನ್ನು ಹಿಂದಿನಿಂದ ಸಂಪ್ರದಾಯವಾಗಿ ಯಾಕೆ ಕಟ್ತಾ ಇದ್ದಾರೆ, ಈಗಲೂ ನಾವು ಯಾಕೆ ಕಟ್ತೀವಿ ಅನ್ನೋದರ ಪೌರಾಣಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ನಮ್ಮ ಪೂರ್ವಜರು ಅಲಂಕಾರಕ್ಕೂ ಪ್ರಕೃತಿಯನ್ನೇ ಅವಲಂಬಿಸಿದರು. ತಮ್ಮ ಸುತ್ತಲೂ ಸಿಗುವ ಮರಗಳನ್ನೇ ಬಳಸಿಕೊಂಡು, ಅಂದರೆ ತೆಂಗಿನ ಗರಿಗಳಿಂದ ಚಪ್ಪರ, ಮಾವಿನ ಎಲೆಗಳಿಂದ ತೋರಣ, ಬೇವಿನ ಎಲೆಗಳಿಂದ ಬಾಗಿಲಿಗೆ ಅಲಂಕಾರ, ಮಾವಿನ ರೆಂಬೆಗಳನ್ನು ಮತ್ತು ಬೇವಿನ ಎಲೆಗಳ ರೆಂಬೆಗಳನ್ನು ಮಾಡಿ ಗುಚ್ಚುಗಳ ಥರ ಮಾಡಿ 4ರಿಂದ 8 ಕಡೆ ಮನೆಯ ಒಳಗೆ ಮತ್ತು ಹೊರಗೆ ಕಟ್ತಾಯಿದ್ರು. ಅಂದರೆ ಕಾಲ ಬದಲಾವಣೆಗೆ, ಋತುಗಳ ಬದಲಾವಣೆಗೆ ತಕ್ಕಂತೆ ಪ್ರಕೃತಿಯಲ್ಲಿ ದೊರೆಯುವಂತಹ ವಸ್ತುಗಳನ್ನು ಬರೀ ಅಲಂಕಾರಕ್ಕೆ ಅಲ್ಲ, ವೈಜ್ಞಾನಿಕ ಕಾರಣಕ್ಕೂ ಕೂಡ ಬಳಸ್ಕೊಂಡು ಪ್ರಕೃತಿಯ ಜೊತೆಗೆ ನಡೀತಾ ಇದ್ರು. ಮಾವಿನ ಎಲೆಗಳು ಕೇವಲ ಅಲಂಕಾರಕ್ಕಲ್ಲ, ಅದರ ಹಿಂದೆ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವೂ ಅಡಗಿದೆ ಅಂತ ಹೇಳಿಕೊಟ್ಟಿದ್ದಾರೆ. ಮಾವಿನ ಎಲೆಗಳನ್ನು ಲಕ್ಷ್ಮೀದೇವಿಯ ಸ್ವರೂಪ ಅಂತ ಪರಿಗಣನೆ ಮಾಡಿದ್ದಾರೆ. ಮಾವಿನ ಎಲೆಗಳನ್ನು ಶುಭ ಸಮಾರಂಭಗಳಲ್ಲಿ ಬಳಸೋದ್ರಿಂದ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ. ಮಾವಿನ ತೋರಣ ಮತ್ತು ಎಲೆಗಳನ್ನು ಬಾಗಿಲಿಗೆ ಕಟ್ಟಿದ್ರೆ ಯಾವುದೇ ದುಷ್ಟ ಶಕ್ತಿಗಳು, ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುವುದಿಲ್ಲ. ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ಮನೆಯಲ್ಲಿ ಸಂತೋಷ ಹಾಗೂ ಶಾಂತಿಯ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಧಾರ್ಮಿಕ ನಂಬಿಕೆಗಳು ಹೇಳ್ತವೆ. ಹೋಮ ಹವನಗಳಲ್ಲಿ ಮಾವಿನ ಕಡ್ಡಿಗಳನ್ನು ಬಳಸ್ತಾರೆ. ಯಾಕೆ ಅಂದರೆ ಅಲ್ಲಿನ ವಾತಾವರಣದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ವಾತಾವರಣ ಶುದ್ಧಿಯಾಗುತ್ತೆ ಅಂತ. ಹಾಗೆಯೇ ಶಿವ ಪಾರ್ವತಿಯರ ಮದುವೆನೂ ಕೂಡ ಮಾವಿನ ಮರದ ಕೆಳಗೆ ನಡೆಯುತ್ತೆಂದು ಪುರಾಣಗಳು ಹೇಳ್ತವೆ. ಸ್ನೇಹಿತರೆ, ವೈಜ್ಞಾನಿಕ ಹಿನ್ನೆಲೆ ಏನಪ್ಪ ಅಂದರೆ ಮಾವಿನ ಎಲೆ ಮತ್ತು ಬೇವಿನ ಎಲೆಗಳು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡ್ತವೆ. ಯಾವುದೇ ಬ್ಯಾಕ್ಟೀರಿಯಾಗಳು ಮನೆ ಒಳಗೆ ಪ್ರವೇಶ ಮಾಡೋಕ್ಕೆ ಬಿಡಲ್ಲ ಅವು. ಮಾವಿನ ರೆಂಬೆಗಳನ್ನು ಕಟ್ ಮಾಡಿದ 48 ಗಂಟೆಗಳಿಗೂ ಹೆಚ್ಚು ಕಾಲ ಆ ಎಲೆಗಳು ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವಂತೆ. ಮಾವಿನ ಎಲೆಗಳನ್ನು ಆಮ್ಲಜನಕದ ಆಕರಗಳು ಅಂತ ಕರಿಬೋದು. ನಮ್ಮ ಪೂರ್ವಜರು ಶುಭ ಸಮಾರಂಭಗಳಲ್ಲಿ ಹೆಚ್ಚಿನ ಜನರು ಒಂದೇ ಕಡೆ ಸೇರಿದಾಗ ಆಮ್ಲಜನಕದ ಕೊರತೆ ಆಗಬಾರ್ದು ಅಂತ ಆಮ್ಲಜನಕದ ಕೊರತೆಯನ್ನು ನಿವಾರಿಸೋದಕ್ಕೆ ಮಾವಿನ ಎಲೆ ತೋರಣಗಳನ್ನು ಕಟ್ತಾಯಿದ್ರು. ಮತ್ತು ಮನೆಯ ಒಳಗೆ, ಮನೆಯ ಹೊರಗೆ ಮತ್ತು ಸಮಾರಂಭ ನಡೆಯುವಂತಹ ಸ್ಥಳದಲ್ಲಿ ಚಪ್ಪರ ಹಾಕಿ ಚಪ್ಪರದ ಸುತ್ತಲೂ ಮಾವಿನ ಎಲೆ ತೋರಣ ಮತ್ತು ಮಾವಿನ ರೆಂಬೆಗಳನ್ನು ಕಟ್ತಾಯಿದ್ರು. ಆಗಿನ ಕಾಲದಲ್ಲಿ AC ಗಳು, ಫ್ಯಾನ್ಗಳು ಇರಲಿಲ್ವಲ್ಲ, ಅದಕ್ಕೆ ನಮ್ಮ ಪೂರ್ವಜರು ಜನರಿಗೆ, ಸಮಾರಂಭಗಳಿಗೆ ಸೇರಿದಾಗ ಜನರಿಗೆ ಉಸಿರಾಟದ ತೊಂದರೆ ಆಗಬಾರ್ದು ಅಂತಹ
ಹೆಚ್ಚು ಹೆಚ್ಚು ಆಮ್ಲಜನಕವನ್ನು ಬಿಡುಗಡೆ ಮಾಡುವಂತಹ ಮಾವಿನ ಎಲೆಗಳನ್ನು ಚಪ್ಪರ ಹಾಕಿ ಚಪ್ಪರದ ಸುತ್ತಲೂ ಮನೆಯ ಒಳಗೆ ಹೊರಗೆ ಬಾಗಿಲಿಗೆ ಎಲ್ಲ ಕಟ್ತಾಯಿದ್ರು. ಈಗಲೂ ಕೂಡ ನಾವು ಕೂಡ ಅದನ್ನೇ ಮುಂದುವರಿಸ್ತಾ ಬರ್ತಾಯಿದ್ದೀವಿ. ಇಷ್ಟೇ ಅಲ್ಲದೆ ಹಸಿರಿನ ಬಣ್ಣ ನಮ್ಮ ಮನಸ್ಸಿಗೆ ಮುದ ನೀಡುತ್ತೆ, ಕಣ್ಣಿಗೆ ತಂಪನ್ನು ನೀಡುತ್ತೆ, ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಸ್ನೇಹಿತರೆ, ಯುಗಾದಿ ಹಬ್ಬದಂದು ನಾವು ಬಾಗಿಲಿಗೆ ಬೇವಿನ ರೆಂಬೆಗಳನ್ನು ಕೂಡ ಕಟ್ತೀವಿ. ಯಾಕೆ ಅಂದರೆ ಬೇವಿನ ಸೊಪ್ಪಿನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ. ಯುಗಾದಿ ಸಮಯದಲ್ಲಿ ಆಗ ತಾನೇ ಚಿಗುರಿರುವಂತಹ ರೆಂಬೆಗಳು ನಮಗೆ ಸಿಗ್ತವೆ. ಅದರಲ್ಲಿ ಔಷಧೀಯ ಗುಣವೂ ಹೆಚ್ಚಾಗಿದೆ. ಆದ್ದರಿಂದನೇ ನಮ್ಮ ಪೂರ್ವಜರು ಬೇವಿನ ಸೊಪ್ಪಿನ ಚಿಕ್ಕ ಚಿಕ್ಕ ರೆಂಬೆಗಳನ್ನು ಗೊಂಚಲಾಗಿ ಕಟ್ಟಿ ಬಾಗಿಲಿಗೆ ಎರಡೂ ಕಡೆ ಕಟ್ತಾಯಿದ್ರು. ಅಂದರೆ ಯಾವುದೇ ಬ್ಯಾಕ್ಟೀರಿಯಾ ಮನೆಯ ಒಳಗೆ ಪ್ರವೇಶಿಸದೇ ಇರಲಿ ಅಂತ ಮನೆಯ ಒಳಗೆ ಮತ್ತು ಹೊರಗೆ ಅಲ್ಲಲ್ಲಿ ಕಟ್ತಾಯಿದ್ರು. ಆರೋಗ್ಯದ ದೃಷ್ಟಿಯಿಂದನೂ ಈ ಬೇವಿನ ಗಾಳಿಯನ್ನು ಸೇವಿಸಿದ್ರೆ ಉತ್ತಮ ಅಂತ ಕಟ್ತಾಯಿದ್ರು. ಹೀಗೆ ಮಾವಿನೆಲೆ ಮತ್ತು ಬೇವಿನೆಲೆ ಅಲ್ಲಿ ಬಿಡುಗಡೆಯಾಗುವಂತಹ ಅನಿಲ ಸುತ್ತಲಿನ ವಾತಾವರಣವನ್ನು ಶುದ್ಧಿ ಮಾಡುತ್ತೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಷಯ ನೆನಪಿಸ್ಕೊಳ್ಳೋದಾದರೆ, ಬೆಳ್ಳಿ, ಹಿತ್ತಾಳೆ, ಪಂಚಲೋಹ, ತಾಮ್ರದಿಂದ ಮಾಡಿರುವಂತಹ ಕಳಸಕ್ಕೆ ನೀರನ್ನು ಹಾಕಿ ಮಾವಿನೆಲೆಗಳನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಸ್ಥಾಪನೆ ಮಾಡ್ತೀವಿ. ಹೀಗೆ ನಮ್ಮ ಎಲ್ಲ ಧಾರ್ಮಿಕ ಆಚರಣೆಗಳಲ್ಲೂ ಮಾಡ್ತೀವಿ. ಹೀಗೆ ಮಾಡೋದ್ರಿಂದ ಮಾವಿನ ಎಲೆಯಲ್ಲಿರುವಂತಹ ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಸತ್ವವನ್ನು ಆ ಕಳಸದಲ್ಲಿರುವಂತಹ ನೀರು ಹೀರಿಕೊಂಡಿರುತ್ತೆ. ಈ ರೀತಿಯಾಗಿ ಕಳಸದ ನೀರು ಔಷಧೀಯ ಗುಣವನ್ನು ಪಡೆದುಕೊಂಡಿರುತ್ತೆ. ಪೂಜಾರಿಗಳು ಆ ನೀರನ್ನು ಪೂಜೆಗೆ ಮತ್ತು ಶುಭ ಕಾರ್ಯಗಳಿಗೆ ಬಂದಂತಹ ಜನರ ಮೇಲೆ ಪ್ರೋಕ್ಷಣೆ ಮಾಡಿದಾಗ ಜನರಿಗೆ ಯಾವುದೇ ಕೆಟ್ಟ ಬ್ಯಾಕ್ಟೀರಿಯಾ ಪರಿಣಾಮ ಇರಲ್ಲ ಮತ್ತು ಜನರು ಮತ್ತು ಆ ವಾತಾವರಣ ಎಲ್ಲ ಕೂಡ ಶುದ್ಧಿಯಾಗುತ್ತೆ ಅನ್ನುವಂತಹ ನಂಬಿಕೆ. ಮಾವಿನ ಎಲೆಗಳ ಬಗ್ಗೆ ಇನ್ನೂ ಹೇಳೋದಾದರೆ ಸ್ನೇಹಿತರೆ, ಮಾವಿನ ಎಲೆಗಳಲ್ಲಿ ಮಾನವನ ದೇಹದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಗುಣವೂ ಇದೆ. ಮಾವಿನ ಎಲೆಗಳನ್ನು ಬಿಸಿ ನೀರಿನಲ್ಲಿ ಹಾಕಿ ಕುದಿಸಿ ಕುಡಿದ್ರೆ ಸಕ್ಕರೆ ಕಾಯಿಲೆಗೆ ಬಹಳ ಒಳ್ಳೆಯದು. ಮಾವಿನ ಎಲೆಗಳನ್ನು ಬಿಸಿ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಚರ್ಮ ಸಂಬಂಧಿ ಕಾಯಿಲೆಗಳು ಕೂಡ ಕಡಿಮೆ ಆಗುತ್ತೆ. ಮಾವಿನ ಎಲೆಗಳನ್ನು ಕುದಿಸಿದಂತಹ ನೀರಿಗೆ 2 ಹನಿ ಜೇನುತುಪ್ಪ ಹಾಕಿ ಕುಡಿಯೋದ್ರಿಂದ ಕೆಮ್ಮು ಕಡಿಮೆಯಾಗುತ್ತೆ. ಮಾವಿನ ಎಲೆಗಳನ್ನು ಕೆಂಡದ ಮೇಲೆ ಹಾಕಿ ಸುಟ್ಟು ಆ ಗಾಳಿಯನ್ನು ಉಸಿರಾಡೋದ್ರಿಂದ ನಮ್ಮ ಶ್ವಾಸಕೋಶಗಳು ಶುದ್ಧಿ ಆಗ್ತವೆ ಮತ್ತು ಗಂಟಲಿನ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಸ್ನೇಹಿತರೆ, ಮತ್ತೊಂದು ವಿಷಯ, ಮಾವಿನ ತೋರಣಗಳನ್ನು ಮಾವಿನ ಎಲೆಯಿಂದನೇ ಕಟ್ಟಿ ಹಾಕಿ ದಯವಿಟ್ಟು ಪ್ಲಾಸ್ಟಿಕ್ ಎಲೆಗಳ ತೋರಣವನ್ನು ಮನೆ ಬಾಗಿಲಿಗೆ ಹಾಕಬೇಡಿ. ಪ್ಲಾಸ್ಟಿಕ್ ಹೂವಿನ ಹಾರಗಳನ್ನು ಕೂಡ ಹಾಕಬೇಡಿ. ಯುಗಾದಿ ಹಬ್ಬ ಹತ್ತಿರ ಬರ್ತಾ ಇದೆ ಅಲ್ವಾ? ಮಾವಿನ ತೋರಣಗಳ ಮೇಲೆ ಗಂಧ ಮತ್ತು ಅರಿಶಿನ ಕುಂಕುಮದಿಂದ ಓಂ ಮತ್ತು ಸ್ವಸ್ತಿಕ್ ಚಿತ್ರಗಳನ್ನು ಬರೆದು ಹಾಕಿ. ಸ್ನೇಹಿತರೆ, ಮತ್ತೊಂದು ವಿಷಯ, ಮಾವಿನ ತೋರಣಗಳ ಮೇಲೆ ಗಂಧ ಮತ್ತು ಅರಿಶಿನ ಕುಂಕುಮದಿಂದ ಓಂ ಮತ್ತು ಸ್ವಸ್ತಿಕ್ ಚಿತ್ರವನ್ನು ಬರೆದು ಹಾಕಿ. ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಧನಾತ್ಮಕ ಶಕ್ತಿಗಳು ಹೆಚ್ಚಾಗ್ತವೆ. ದಯವಿಟ್ಟು ಯಾರು ಪ್ಲಾಸ್ಟಿಕ್ ಎಲೆಯ ತೋರಣಗಳನ್ನು ಮನೆಗೆ ಹಾಕಬೇಡಿ. ಪ್ಲಾಸ್ಟಿಕ್ ಹೂವಿನ ತೋರಣಗಳು ಕೂಡ ಶ್ರೇಷ್ಠವಲ್ಲ. ಮತ್ತೆ ಹೇಳ್ತಿದ್ದೀನಿ, ಮಾವಿನ ಎಲೆಗಳು ಕೇವಲ ಅಲಂಕಾರಕ್ಕಲ್ಲ, ಅದರ ಹಿಂದೆ ಬಹಳ ಮಹತ್ವವಾದ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಕಾರಣವೂ ಇದೆ. ಸ್ನೇಹಿತರೆ, ಇನ್ನೇನು ಯುಗಾದಿ ಹಬ್ಬ ಹತ್ತಿರ ಬರ್ತಾ ಇದೆ. ಯುಗಾದಿ ಹಬ್ಬದ ಆಚರಣೆಯನ್ನು ಹೇಗೆ ಮಾಡಬೇಕು, ಮಹತ್ವ ಏನು, ಯುಗಾದಿ ಪಚ್ಚಡಿಯನ್ನು ಹೇಗೆ ಮಾಡಬೇಕು, ಯಾಕೆ ಸ್ವೀಕರಿಸಬೇಕು, ಪಂಚಾಂಗವನ್ನು ಯಾಕೆ ಶ್ರವಣ ಮಾಡಬೇಕು ಅನ್ನೋದನ್ನೆಲ್ಲ ವಿಡಿಯೋ ಮಾಡಿ ನನ್ನದೇ ಚಾನಲ್ನಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ತಿಳ್ಕೋಬೇಕು ಅನ್ನೋಂತಹ ಕುತೂಹಲ ನಿಮ್ಮಲ್ಲಿದ್ದರೆ ನನ್ನದೇ ಚಾನಲ್ನಲ್ಲಿದೆ, ದಯವಿಟ್ಟು ನೋಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಬ್ಬ ಹರಿದಿನಗಳು ಆಚರಣೆಗಳ ಬಗ್ಗೆ ಈ ರೀತಿ ಮಹತ್ವವಾದ ವಿಷಯವನ್ನು ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯ ಯಾರಿಗಾದರೂ ಅನುಕೂಲ ಆಗುತ್ತಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು ಶೇರ್ ಮಾಡಿ. ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.